ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಮಾವನವರು ಫೋನ್ ಮಾಡಿದ್ರು ಸರ್. ಅದು ನನ್ನ ಹೆಂಡತಿ ತೀರ್ಕೊಂಡ್ಲಲ್ಲ, ಅಂತ್ಯ ಸಂಸ್ಕಾರ ಮಾಡಬೇಕು, ತಿಥಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದ್ರ ಯಾಕೋ ನನ್ನ ಮನಸ್ಸು ಒಪ್ತಾನೆ ಇಲ್ಲ ಸರ್. ನಿಮ್ಗಿಷ್ಟ ಇಲ್ಲ ಅಂತ ಶಾಸ್ತ್ರ ಮಾಡೋದನ್ನ ನಿಲ್ಲಿಸಬಾರ್ದು. ನಿಮ್ಮ ಅತ್ತೆ ಮಾವ ಮಾಡ್ತಿರೋದು ಸರಿಯಾಗೇ ಇದೆ. ಪ್ಲೀಸ್ ಒಪ್ಕೊಂಬಿಡಿ. ಅದನ್ನು ಅರ್ಥ ಮಾಡಿಕೊಂಡೆ ಈಗ ಒಪ್ಕೊಂಡಿದ್ದೀನಮ್ಮ. ಜಯಂತ್ ಅವರೇ, ವಿಷಯ ಕೇಳಿ ನಮಗೆ ಇಷ್ಟೊಂದು ದುಃಖ ಸಂಕಟ ಆಗ್ತಿದೆ ಅಂದರೆ ಇನ್ನು ನಿಮಗೆ ಹೆತ್ತವ್ರಿಗೆ ಎಷ್ಟು ಸಂಕಟ ಆಗ್ತಿರ್ಬೇಡ. ನಿಮ್ಗೇನೂ ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಅತ್ತೆ ಮಾವನ ಜೊತೆ ನಾನು 2 ಸಮಾಧಾನದ ಮಾತಾಡ್ಬೋದು. ಖಂಡಿತ ಸರ್, ನಿಮ್ಮ ಜೊತೆ 2 ಮಾತಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅನ್ನೋದಾದರೆ. ಒಂದು ನಿಮಿಷ. ಅಳಿಯಂದ್ರು ಫೋನ್ ಮಾಡಿದ್ದಾರೆ. ಅತ್ತೆ, ಹೇಳಿ ಅಳಿಯಂದ್ರೆ. ನನಗೆ ತುಂಬ ಬೇಕಾದವರೊಬ್ಬರು ಜಾನ್ವಿಯವ್ರ ವಿಷಯ ಅವ್ರ ಹತ್ರ ಹೇಳ್ತಾ ಇದ್ದೆ. ಆಗ ತುಂಬ ಬೇಜಾರು ಮಾಡಿಕೊಂಡ್ರು. ನಿಮ್ಮ ಜೊತೆ 2 ಮಾತಾಡಬೇಕು ಅಂತ ಕೇಳ್ತಿದ್ದಾರೆ. ನಿಮ್ಗೆ ಯಾವುದೇ ಅಭ್ಯಂತರ ಇಲ್ಲದೆ ಹೋದರೆ ಫೋನ್ ಕೊಡ್ಬೋದಾ? ಸರಿ ಅಳಿಯಂದ್ರೆ. ಸರಿ ಅತ್ತೆ, ಒಂದು ನಿಮಿಷ. ನಮಸ್ಕಾರ ಅಮ್ಮ. ಜೀವನದಲ್ಲಿ ಯಾರ ಮುಖದರ್ಶನ ಮಾಡಬಾರ್ದು ಅಂತ ಅನ್ಕೊಂಡಿದ್ನೋ ಅವು ಮತ್ತೆ ಮತ್ತೆ ಅಡ್ಡ ಬರ್ತವೆ, ದರಿದ್ರದವು. ನಾನು ನರಸಿಂಹ ಅಂತ, ತುಮಕೂರಿಂದ. ಜಯಂತ್ ಅವರು ನಾವು ತುಂಬಾ ಬೇಕಾದವರು. ಅವರು ಹೆಂಡತಿ ಹೆಸರಲ್ಲಿ ನಮ್ಮ ಹತ್ರ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು. ಬಹಳ ಆಸೆಗಳಿಟ್ಕೊಂಡಿದ್ರು. ವಿಷಯ ಕೇಳಿ ತುಂಬಾ ನೋವಾಯ್ತು ತಾಯಿ. ನಮ್ಮ ಮನಸ್ಸಿಗೆ ಇಷ್ಟೊಂದು ನೋವು ಸಂಕಟ ಆಗ್ತಿದೆ ಅಂದರೆ ನಿಮಗೆ ಜಯಂತ್ ಅವ್ರಿಗೆ ಎಷ್ಟು ನೋವಾಗ್ತಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ಏನು ಮಾಡೋದಮ್ಮ, ಆ ದೇವ್ರು ಆಡಿಸೋ ಆಟನ ನಾವು ಆಡಲೇಬೇಕು. ಈಗ ಹೋಗಿರೋ ಮಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಕಣ್ಮುಂದಿರೋ ಮಕ್ಕಳ ಬಗ್ಗೆ, ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಮಗಳು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ನಿಮ್ಮ ಅಳಿಯನ ರೂಪದಲ್ಲಿ ನಿಮ್ಮ ಜೊತೆಲೇ ಇರ್ತಾಳೆ. ನಾನು ಇಷ್ಟೊಂದು ಮಾತಾಡ್ತಾ ಇದ್ರು ನೀವೇನೂ ಮಾತಾಡೋಕ್ಕಾಗ್ತಿಲ್ಲ ಅಂದರೆ ನಿಮ್ಗಾಗ್ತಿರೋ ನೋವು ನನಗೆ ಅರ್ಥ ಆಗ್ತಾ ಇದೆ. ಸಮಾಧಾನ ಮಾಡ್ಕೊಳ್ಳಿ. ಸರಿ ಅಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.